ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರುವಂತ ಸ್ಕೂಟರ್ ಹೀರೋ ಕ್ಸೂಮ್ 125 ಆಗಿರುತ್ತೆ. ಇದೊಂದು ಅಗ್ರೆಸಿವ್ ಸ್ಪೋರ್ಟಿ ಡೈಲಿ ಕಮ್ಯೂಟರ್ ಆಗಿರುವಂತಹ ಸ್ಕೂಟರ್. ನಮಗೆ ಅಗ್ರೆಸಿವ್ನೆಸ್ ಮತ್ತೆ ಸ್ಪೋರ್ಟಿವ್ ಲುಕ್ ಇದೆರಡನ್ನೂ ಬ್ಲೆಂಡ್ ಮಾಡಿ ರೆಡಿ ಮಾಡಿರುವಂತಹ ಒಂದು ಹೈ ಸ್ಪೀಡ್ ಸ್ಕೂಟರ್ ಆಗಿರುವಂತದ್ದು ನಮಗೆ ಹೀರೋ ಕಂಪನಿ ಕಡೆಯಿಂದ. ಈ ಒಂದು ಸ್ಕೂಟರ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2025 ಜಾನ್ ಮಂತ್ ಅಲ್ಲಿ. ಹಾಗೆ ಈ ಒಂದು ಸ್ಕೂಟರ್ ನ ಫ್ರೇಮ್ ನ ನೋಡೋದಾದ್ರೆ ಹೈ ರಿಜಿಡಿಟಿ ಅಂಡರ್ಬೋನ್ ಅನ್ನೋ ಒಂದು ಫ್ರೇಮ್ ಇಂದ ಬಂದಿರುವಂತದ್ದು. ಈ ಸ್ಕೂಟರ್ ಅಲ್ಲಿ ನಮಗೆ ಎರಡು ವೇರಿಯಂಟ್ಸ್ ಬರುವಂತದ್ದು. ಒಂದು ಹೀರೋ ಕ್ಸೂಮ್ 125 VX ಅಂದ್ರೆ ಇದು ಬೇಸ್ ವೇರಿಯಂಟ್ ಆಗಿರುವಂತದ್ದು. ಹಾಗೆ ಹೀರೋ ಕ್ಸೂಮ್ 125 ZX ಇದು ಟಾಪ್ ವೇರಿಯಂಟ್ ಆಗಿರುವಂತದ್ದು. ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ 4 ಕಲರ್ ಆಪ್ಷನ್ಸ್ ಬರುತ್ತೆ. ಯಾವ್ದು ಅಂತ ನೋಡೋದಾದ್ರೆ ಕ್ಯಾಂಡಿ ಬ್ಲೇಸಿಂಗ್ ರೆಡ್, ಮ್ಯಾಟ್ ಗ್ರೇ, ವೈಬ್ರೆಂಟ್ ಬ್ಲೂ ಮೆಟಾಲಿಕ್, ಮ್ಯಾಟ್ ಗ್ಯಾಲೋ ಲೈಮ್, ಈ 4 ಕಲರ್ ಆಪ್ಷನ್ಸ್ ಈ ಒಂದು ಸ್ಕೂಟರ್ ಅಲ್ಲಿ ಬರುವಂತದ್ದು. ನಮಗೆ ಈ ಒಂದು ಸ್ಕೂಟರ್ ನಲ್ಲಿ 110cc ಸ್ಕೂಟರು ಇದೆ, ಹಾಗೆ 125 ಸ್ಕೂಟರು ಇದೆ. ಈ 125 ಸ್ಕೂಟರು ನಿಮಗೆ ಒಂದು ಹೈ ಸ್ಪೀಡ್ ಸ್ಕೂಟರ್ ಆಗಿರುವಂತದ್ದು ಮತ್ತೆ ಡೈಲಿ ಕಮ್ಯೂಟ್ ಕೂಡ ಮಾಡಬಹುದಾಗಿರುವಂತಹ ಒಂದು ಸ್ಕೂಟರ್ ಆಗಿರುವಂತದ್ದು. ಈ ಒಂದು ಸ್ಕೂಟರ್ ನ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸ್ಕೂಟರ್ ನ ಫ್ರಂಟ್ ಲುಕ್ ನ ನೋಡ್ತಿರ್ಬೋದು. ನಿಮಗೆ ಒಂದು ಒಳ್ಳೆ ಅಗ್ರೆಸಿವ್ ಇರುವಂತಹ ಒಂದು ಸ್ಕೂಟರ್ ಆಗಿರುವಂತದ್ದು. ಮತ್ತೆ ಆ ಸ್ಪೇಸ್ ಅಲ್ಲಿ ನಿಮಗೆ ಒಂದು ಎರಡು ಸಿಂಪಲ್ ಆಗಿರುವಂತಹ ಮಿರರ್ಸ್ ನ ಕೊಟ್ಟಿರ್ತಾರೆ. ಸೊ ಇದು ಹೊಸ ಗಡೆ ಆಗಿರೋದ್ರಿಂದ ಹಾಕಿಲ್ಲ. ಇಲ್ಲಿ ನಿಮಗೆ ಒಂದು ಚಿಕ್ಕದಾಗಿರುವಂತಹ ವೈಸರ್ ಬಂದಿರುತ್ತೆ. ವೈಸರ್ ಕೆಳಗಡೆ ನೋಡ್ತಿರ್ಬೋದು ನಿಮಗೆ ಒಂದು ಗ್ಲಾಸಿ ಫಿನಿಶ್ ಅಲ್ಲಿ ಇರುವಂತಹ ಒಂದು ಲುಕ್ ನ ಕೊಟ್ಟಿರುವಂತದ್ದು. ಹಾಗೆ ಇಲ್ಲಿ ಇರುವಂತಹ ಇಂಡಿಕೇಟರ್ಸ್ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಆಗಿರುತ್ತೆ. ಅಂದ್ರೆ ಅದು ರನ್ನಿಂಗ್ ಟೈಪ್ ಇರುತ್ತೆ ನಿಮಗೆ ಇಂಡಿಕೇಟರ್ಸ್. ಹಾಗೆ ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗಿರುವಂತದ್ದು. ಮತ್ತೆ ನೀವು ಅಲ್ಲಿ ನೋಡ್ತಿರ್ಬೋದು ಒಂದು ವಿ ಶೇಪ್ ಅಲ್ಲಿ ನಿಮಗೆ ಒಂದು ಫೇಸ್ ಆಕಾರದಲ್ಲಿ ಒಂದು ಡಿಸೈನ್ ನ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ಹೀರೋ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ಸೊ ಆ ಗ್ರೇ ಕಲರ್ ಏನ್ ಮಾರ್ಕ್ ಇದೆಯಲ್ವಾ ಅದೆಲ್ಲ ನಿಮಗೆ ಫೈಬರ್ ಅಲ್ಲಿ ಇರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನಲ್ಲಿ ನಿಮಗೆ DRLs ಕೂಡ ಇರುವಂತದ್ದು ಇಲ್ಲಿ ನೋಡ್ತಿರ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ LED ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ಒಂದು ಕಂಪ್ಲೀಟ್ LED ಹೆಡ್ ಲ್ಯಾಂಪ್ ಸೆಟಪ್ ನ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ನಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಿಮಗೆ ಒಳ್ಳೆ ಫೋಕಸ್ಡ್ ಆಗಿರುತ್ತೆ ನೈಟ್ ಟೈಮ್ ನಲ್ಲಿ. ಮತ್ತೆ ಈ ಸ್ಕೂಟರ್ ನ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ನೋಡ್ತಿರ್ಬೋದು ನೀವು. ನಿಮಗೆ ಇದು ಹೈಡ್ರಾಲಿಕ್ ಶಾಕ್ ಅಬ್ಸರ್ಬ್ಸ್ ಆಗಿರುವಂತದ್ದು. ಸೊ ತುಂಬಾನೇ ಚೆನ್ನಾಗಿ ನಿಮಗೆ ಒಂದು ಹಳ್ಳ ಕೊಳ್ಳಗಳನ್ನ ಈಸಿಯಾಗಿ ತಗೊಳುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಕೂಟರ್. ಹಾಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಮಡ್ಗಡ್ ಮೇಲೆ ನಿಮಗೆ ಕ್ಸೂಮ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ಮತ್ತೆ ನಿಮಗೆ ಡ್ಯುಯಲ್ ಕಲರ್ಸ್ ನ ಕೊಟ್ಟಿರುವಂತದ್ದು ಗ್ರೇ ಮತ್ತೆ ರೆಡ್. ಸೊ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ನಿಮಗೆ ಅದು ಫೈಬರ್ ಮೆಟೀರಿಯಲ್ ಆಗಿರುವಂತದ್ದು. ಫ್ರಂಟ್ ಸೆಕ್ಷನ್ ಇರುವಂತಹ ಡಿಸ್ಕ್ ಬ್ರೇಕ್ ನ ನೋಡ್ತಿರ್ಬೋದು. ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು ನಿಮಗೆ 200 mm ಆಗಿರುವಂತದ್ದು. ಅದೇ ನಿಮಗೆ ಬೇಸ್ ಮಾಡೆಲ್ ನಲ್ಲಿ ಡಿಸ್ಕ್ ಬ್ರೇಕ್ ಇರೋದಿಲ್ಲ, ಬದಲಾಗಿ ಡ್ರಮ್ ಬ್ರೇಕ್ಸ್ ಇರುತ್ತೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 mm ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನ ಟೈರ್ ಸೈಜ್ ನ ನೋಡೋದಾದ್ರೆ 110/80 ಇಂಚಸ್ ಇಂದ ಬಂದಿರುತ್ತೆ. ನೆಕ್ಸ್ಟ್ ಈ ಒಂದು ಸ್ಕೂಟರ್ ನ ಅಲಾಯ್ ವೀಲ್ಸ್ ನ ನೋಡ್ತಿರ್ಬೋದು. ಮಷಿನ್ ಕಟ್ ಅಲಾಯ್ ವೀಲ್ಸ್ ಆಗಿರುವಂತದ್ದು. ಅದೇ ನಿಮಗೆ ಬೇಸ್ ಮಾಡೆಲ್ ನಲ್ಲಿ ನಾರ್ಮಲ್ ಅಲಾಯ್ ವೀಲ್ಸ್ ಬಂದಿರುತ್ತೆ. ಹಾಗೆ ಇದು ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು. ರಿಯರ್ ಸೆಕ್ಷನ್ ಅಲ್ಲಿ ಇರುವಂತಹ ಸಸ್ಪೆನ್ಷನ್ ನ ನೋಡ್ತಿರ್ಬೋದು. ಸಿಂಗಲ್ ಸೈಡ್ ವಿತ್ ಅಡ್ಜಸ್ಟಬಲ್ ಜೊತೆಗೆ ಬಂದಿರುವಂತದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 120/70 14 ಇಂಚಸ್ ಜೊತೆಗೆ ಬಂದಿರುವಂತದ್ದು ನೋಡ್ತಿರ್ಬೋದು. ನಿಮಗೆ ಮಷಿನ್ ಕಟ್ ಆಗಿರೋದ್ರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂತದ್ದು. ಹಾಗೆ ಡ್ರಮ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 130 mm ಆಗಿರುವಂತದ್ದು. ಮತ್ತೆ ನಿಮಗೆ ಇದು ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು. ಈ ಸ್ಕೂಟರ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇಂಜಿನ್ ಟೈಪ್ ನ ನೋಡೋದಾದ್ರೆ ಏರ್ ಕೂಲ್ಡ್ 4 ಸ್ಟ್ರೋಕ್ SI ಇಂಜಿನ್ ಜೊತೆಗೆ ಬಂದಿರುವಂತದ್ದು. ನೆಕ್ಸ್ಟ್ ಈ ಒಂದು ಸ್ಕೂಟರ್ ನ ಇಂಜಿನ್ CC ನ ನೋಡೋದಾದ್ರೆ 124.6 cc ಯೊಂದಿಗೆ ಬಂದಿರುವಂತದ್ದು. ಟಾರ್ಕ್ ನಮಗೆ 10.4 Nm at 6000 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. BHP ನ ನೋಡೋದಾದ್ರೆ ಅಂದ್ರೆ ಪವರ್ ನೋಡೋದಾದ್ರೆ 9.92 PS at 7250 RPM ನೊಂದಿಗೆ ಪ್ರೊಡ್ಯೂಸ್ ಆಗುವಂತದ್ದು. ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಚೈನ್ ಡ್ರೈವ್ ಇರೋದಿಲ್ಲ, ಬದಲಾಗಿ ಬೆಲ್ಟ್ ಡ್ರೈವ್ ಇರುವಂತದ್ದು. ಟ್ರಾನ್ಸ್ಮಿಷನ್ ನಮಗೆ ಆಟೋಮೆಟಿಕ್ ಆಗಿರುವಂತದ್ದು. ಫ್ಯೂಯಲ್ ಸಪ್ಲೈ ಬಂದು ಫ್ಯೂಯಲ್ ಇಂಜೆಕ್ಷನ್ ಇಂದ ಆಗುವಂತದ್ದು. ಕಿಕ್ ಸ್ಟಾರ್ಟ್ ಮತ್ತೆ ಸೆಲ್ಫ್ ಸ್ಟಾರ್ಟ್ ಎರಡೂ ಇರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಇದೊಂದು ಬಿಗ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಸ್ಕೂಟರ್ ನಲ್ಲಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನೋಡೋದಾದ್ರೆ 5 ಲೀಟರ್ ಆಗಿರುವಂತದ್ದು. ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು 800 ml ಆಗಿರುವಂತದ್ದು. ನೆಕ್ಸ್ಟ್ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 1.25 ಲೀಟರ್ ಅಷ್ಟ ಆಗಿರುವಂತದ್ದು. ಸ್ಕೂಟರ್ ನ ಮೈಲೇಜ್ ನ ನೋಡೋದಾದ್ರೆ 48 52 ಕಿಲೋಮೀಟರ್ ಪರ್ ಲೀಟರ್ ಆಗಿರುವಂತದ್ದು. ಸೊ ಅಗ್ರೆಸಿವ್ ಮತ್ತೆ ಸ್ಪೋರ್ಟಿ ಲುಕ್ ಗೆ ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಹಾಗೆ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 98 100 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗುವಂತದ್ದು ಈ ಒಂದು ಸ್ಕೂಟರ್. ಸ್ಪೀಡ್ ಕೂಡ ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಈ ಸ್ಕೂಟರ್ ನ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ನೋಡ್ತಿರ್ಬೋದು. ನಿಮಗೆ ಇದು ಕಂಪ್ಲೀಟ್ LCD ಡಿಜಿಟಲ್ ಡಿಸ್ಪ್ಲೇ ಯೊಂದಿಗೆ ಬರುವಂತದ್ದು. ಸೊ ನೋಡ್ತಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಇರುವಂತದ್ದು. ಹಾಗೆ ಆ ಒಂದು ಇನ್ಫಾರ್ಮೇಶನ್ಸ್ ನ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗೆ ಸೈಡ್ ಅಲ್ಲಿ 2 ಬಟನ್ಸ್ ನ ಕೊಟ್ಟಿರುವಂತದ್ದು. ಆ ಬಟನ್ಸ್ ಮುಖಾಂತರ ನೀವು ಸೆಟ್ಟಿಂಗ್ಸ್ ಮತ್ತೆ ಅಡ್ಜಸ್ಟ್ಮೆಂಟ್ ನ ಮಾಡ್ಕೋಬಹುದಾಗಿರುತ್ತೆ. ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ 2 ಟ್ರಿಪ್ ಮೀಟರ್ಸ್ ನ ಕೊಟ್ಟಿರ್ತಾರೆ. ಮತ್ತೆ ಸ್ಪೀಡೋಮೀಟರ್, ಓಡೋಮೀಟರ್, ಟ್ರಿಪ್ ಮೀಟರ್, ಮಾಲ್ ಫಂಕ್ಷನ್ ಇಂಡಿಕೇಟರ್, ಹೈ ಬೀಮ್ ಇಂಡಿಕೇಟರ್, ಬ್ಲೂಟೂತ್ ಕನೆಕ್ಟಿವಿಟಿ ಬಂದು ನಿಮಗೆ ZX ವೇರಿಯಂಟ್ ಅಲ್ಲಿ ಮಾತ್ರ ಆಗುವಂತದ್ದು. ಅಂದ್ರೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಆಗುವಂತದ್ದು, ಬೇಸ್ ವೇರಿಯಂಟ್ ನಲ್ಲಿ ಆಗಿರೋದಿಲ್ಲ. ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ SMS ಮತ್ತೆ ಕಾಲ್ ಅಲರ್ಟ್, ನ್ಯಾವಿಗೇಷನ್ ಅಸಿಸ್ಟ್ ಮುಂತಾದ ಇನ್ಫಾರ್ಮೇಶನ್ಸ್ ಗಳು ಬರುವಂತದ್ದು. ಬೇಸ್ ವೇರಿಯಂಟ್ ನಲ್ಲಿ ನಿಮಗೆ ಜಸ್ಟ್ LCD ಡಿಸ್ಪ್ಲೇ ಇರುತ್ತೆ. ಯಾವುದೇ ರೀತಿ ಬೇರೆ ಬ್ಲೂಟೂತ್ ಕನೆಕ್ಟಿವಿಟಿ ಇರೋದಿಲ್ಲ.
ಇನ್ಸ್ಟ್ರುಮೆಂಟಲ್ ಕನ್ಸೋಲ್‌ನ ಕೆಳಗಡೆ ಹೀರೋನ ಬ್ಯಾಡ್ಜಿಂಗ್‌ನ ನೋಡಬಹುದು. ಹಾಗೆ ಈ ಸ್ಕೂಟರ್‌ಲಿ ಇರುವಂತಹ ಪ್ರತಿಯೊಂದು ಸ್ವಿಚಸ್ಸು ತುಂಬಾನೇ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಹೈ ಬೀಮ್, ಲೋ ಬೀಮು, ಇಂಡಿಕೇಟರ್ ಸ್ವಿಚಸ್ಸು, ಮತ್ತೆ ಹಾರ್ನ್ ಸ್ವಿಚ್ಚು, ಸೊ ತುಂಬಾನೇ ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ I3S ಆಫ್, ಆನ್ ಅನ್ನೋ ಒಂದು ಆಪ್ಷನ್ ಕೂಡ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಅದ್ರ ಕೆಳಗಡೆ ಇಗ್ನಿಷನ್ ಸ್ವಿಚ್‌ನ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್‌ನಲ್ಲಿ ತುಂಬಾನೇ ಪ್ರೀಮಿಯಂ ಆಗಿದೆ. ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸ್ಕೂಟರ್‌ನಲ್ಲಿ ನಮಗೆ ಲೀವರ್ಸ್‌ದು ಅಂದ್ರೆ ಬ್ರೇಕ್ ಲೀವರ್ಸ್‌ದು ಯಾವುದೇ ರೀತಿ ಅಡ್ಜಸ್ಟ್‌ಮೆಂಟ್‌ನ ಕೊಟ್ಟಿರೋದಿಲ್ಲ. ಬದಲಾಗಿ ಪ್ಲೇನ್ ಲೀವರ್ಸ್‌ನ ಕೊಟ್ಟಿರುವಂತದ್ದು. ಸೊ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಕೂಟರ್ ಅಲ್ಲಿ ಫ್ರಂಟ್ ಸೆಕ್ಷನ್ ಇರುವಂತಹ ಸ್ಪೇಸ್ ನ ನೋಡ್ತಿರ್ಬೋದು. ನೀವು ಆರಾಮಾಗಿ ಥಿಂಗ್ಸ್ ನ ಎರಡೂ ಸೈಡ್ ಇಡಬಹುದಾಗಿರುವಂತಹ ಒಂದು ಆಪ್ಷನ್ಸ್ ನ ಕೊಟ್ಟಿರುವಂತದ್ದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಸ್ಪೇಷಿಯಸ್ ಆಗಿ ಎರಡೂ ಸೈಡ್ ಇರುವಂತದ್ದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನಮಗೆ ಒಂದು USB ಚಾರ್ಜಿಂಗ್ ಕನೆಕ್ಟ್ ಕೂಡ ಕೊಟ್ಟಿರುವಂತದ್ದು ಇಲ್ಲಿ ನೋಡ್ತಿರ್ಬೋದು. ಈ ಒಂದು ಚಾರ್ಜಿಂಗ್ ಕನೆಕ್ಟ್ ಮುಖಾಂತರ ನಾವು ಫೋನ್ ನ ಚಾರ್ಜ್ ಹಾಕೋಬಹುದಾಗಿರುತ್ತೆ. ನಾವು ತುಂಬಾ ಲಾಂಗ್ ರೈಡ್ ಹೋದಾಗ ಸೊ ಯಾವುದೇ ರೀತಿ ಭಯ ಪಡ್ದಿರಾ ಆ ಒಂದು ಸ್ವಿಚ್ ಮುಖಾಂತರ ಚಾರ್ಜ್ ಹಾಕೊಂಡು ಫೋನ್ ನ ಅಲ್ಲೇ ಕೂಡ ಇಟ್ಕೋಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಫ್ರಂಟ್ ಸೆಕ್ಷನ್ ಲೆಗ್ ರೂಮ್ ನ ಸ್ಪೇಸ್ ನ ನೋಡ್ತಿರ್ಬೋದು. ಸೊ ನಿಮಗೆ ದೊಡ್ಡದಾಗಿರುವಂತಹ ಬಾಟಲ್ ವಾಟರ್ ಬಾಟ್ಲು ಅಥವಾ ಸಿಲಿಂಡರ್ ನ ಇಡಕ್ ಆಗದೆ ಇದ್ರು ಕೂಡ ನಮ್ಮ ಕಾಲ್ನ ಆರಾಮಾಗಿ ಇಟ್ಕೊಳ್ಳುವಂತ ಸ್ಪೇಸ್ ನ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ಲಗೇಜ್ ಹುಕ್ ಕೂಡ ಕೊಟ್ಟಿರುವಂತದ್ದು ಇಲ್ಲಿ ನೋಡ್ತಿರ್ಬೋದು. ಸೀಟ್ ಕೆಳಗಡೆ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಈ ಸ್ಕೂಟರ್ ನಲ್ಲಿ ನಮಗೆ ಸೈಡ್ ಸ್ಟ್ಯಾಂಡ್ ಬೈ ಡಿಫಾಲ್ಟ್ ಆಗಿ ಬಂದಿರುವಂತದ್ದು ಯಾವುದೇ ರೀತಿ ಅಡಿಷನಲ್ ಆಗಿ ಹಾಕ್ಸೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಪಿಲಿಯನ್ ರೈಡರ್ ಗೆ ಕೊಟ್ಟಿರುವಂತಹ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು. ತುಂಬಾನೇ ಪ್ರೀಮಿಯಂ ಆಗಿ ಗ್ರಿಪ್ ಜೊತೆಗೆ ಕೊಟ್ಟಿರುವಂತದ್ದು, ಅದು ಕೂಡ ಮೆಟಲ್ ನಲ್ಲಿ. ಸೊ ಯಾವುದೇ ರೀತಿ ರಬ್ಬರ್ ಪ್ಯಾಡೆಡ್ ಅಲ್ಲ ನಿಮಗೆ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ಒಂದು ಸ್ಕೂಟರ್ ನಲ್ಲಿ ಡಬಲ್ ಸ್ಟ್ಯಾಂಡ್ ಕೂಡ ಕೊಟ್ಟಿರುವಂತದ್ದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನಿಮಗೆ ಮೋಸ್ಟ್ ಆಫ್ ದಿ ವೆಹಿಕಲ್ಸ್ ಅಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಒಂದು ಸ್ಕೂಟರ್ ನಲ್ಲಿ ನಿಮಗೆ ಕಿಕ್ಕರ್ ಕೂಡ ಕೊಟ್ಟಿರುವಂತದ್ದು, ಜೊತೆಗೆ ಸೆಲ್ಫ್ ಸ್ಟಾರ್ಟ್ ಇರುವಂತದ್ದು ಕೂಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ನೀವೇ ನೋಡಿದೀರಾ ಪ್ರೀಮಿಯಂ ಸ್ಕೂಟರ್ಸ್ ನಲ್ಲಿ ನಿಮಗೆ ಕಿಕ್ಕರ್ ಬರೋದಿಲ್ಲ, ಇದರಲ್ಲಿ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ಇಲ್ಲಿ ಮಡ್ಗಡ್ನ ನೋಡ್ತಿರ್ಬೋದು. ಹಿಂದೆಗಡೆ ಸೆಕ್ಷನ್ ಅಲ್ಲಿ ಬೈ ಡಿಫಾಲ್ಟ್ ಮಡ್ಗಡ್ನ ಕೊಟ್ಟಿರೋದ್ರಿಂದ ನಮಗೆ ಯಾವುದೇ ರೀತಿ ಗಲೀಜ್ ಹಿಂದೆಗಡೆಗೆ ಆರುತ್ತೆ ಅನ್ನೋ ಭಯ ಇರೋದಿಲ್ಲ ಮಳೆಗಾಲದಲ್ಲಿ. ಸೈಲೆನ್ಸರ್ ನ ಪ್ಲೇಸ್ಮೆಂಟ್ ನ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಆಗಿರುವಂತದ್ದು. ಹಾಗೆ ಅದ್ರ ಮೇಲ್ಗಡೆ ನಿಮಗೆ ಪ್ರೊಟೆಕ್ಟಿವ್ ಕವರ್ ನ ಇನ್ನ ಹಾಕಿಲ್ಲ, ಕ್ರೋಮ್ ಫಿನಿಶ್ ಅಲ್ಲಿ ಬರುವಂತದ್ದು. ಇದು ಹೊಸ ಗಾಡಿ ಆಗಿರೋದ್ರಿಂದ ಇನ್ನ ಹಾಕಿರ್ಲಿಲ್ಲ. ಹಾಗೆ ಇಲ್ಲಿ ಇರುವಂತಹ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು. ಸಿಮಿಲರ್ ಆಗಿರುವಂತಹ ಅಂದ್ರೆ ಲೆಫ್ಟ್ ಸೈಡ್ ಇರುವಂತಹ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ನ ಹಾಕಿರುವಂತದ್ದು. ಮತ್ತೆ ಇಲ್ಲಿ FI ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು. ಸ್ಕೂಟರ್ ನಲ್ಲಿ ನಮಗೆ ಎರಡು ನಾರ್ಮಲ್ ಕೀಸ್ ನ ಕೊಟ್ಟಿರ್ತಾರೆ ಇಲ್ಲಿ ನೋಡ್ತಿರ್ಬೋದು. ಆ ಕೀಸ್ ಮುಖಾಂತರ ಅಂದ್ರೆ ಆ ಕೀ ಹಾಕೋ ಜಾಗದಲ್ಲೇ ನಾವು ಡಿಕ್ಕಿ ಸ್ಟೋರೇಜ್ ಅಥವಾ ಫ್ಯೂಯಲ್ ಕ್ಯಾಪ್ ನ ಓಪನ್ ಮಾಡಬಹುದಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಅಂಡರ್ ಸೀಟ್ ಸ್ಟೋರೇಜ್ 17 ಲೀಟರ್ ಅಷ್ಟು ಇರುವಂತದ್ದು. ಅಂದ್ರೆ ನೀವು ಒಂದು ಮೀಡಿಯಂ ಆಗಿರುವಂತಹ ಒಂದು ಹೆಲ್ಮೆಟ್ ನ ಇಟ್ಟು ಬೇರೆ ಥಿಂಗ್ಸ್ ನು ಕೂಡ ಇಟ್ಕೊಳ್ಳುವಷ್ಟು ಸ್ಪೇಸ್ ನ ಈ ಒಂದು ಸ್ಕೂಟರ್ ನಲ್ಲಿ ಕೊಟ್ಟಿರುವಂತದ್ದು. ಸೊ ಅಂದ್ರೆ ನಿಮಗೆ ಒಂದು ಸ್ಪೋರ್ಟಿ ಲುಕ್ ಅಥವಾ ಒಂದು ಅಗ್ರೆಸಿವ್ ಲುಕ್ ಇರುವಂತಹ ಸ್ಕೂಟರ್ ನಲ್ಲಿ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಕ್ಸೂಮ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ಹಿಂದೆಗಡೆ ಇರುವಂತಹ ಆ ಪ್ಲೈನ್ ಸೆಕ್ಷನ್ ಅಲ್ಲಿ. ಸೊ ಇದು ಕೂಡ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಒಂದು ಎನ್ಹಾನ್ಸ್ಡ್ ಆಗಿರುತ್ತೆ. ಹಾಗೆ ಬೂಟ್ ಸ್ಪೇಸ್, ಬೂಟ್ ಲೈಟ್ ಕೂಡ ಬರುವಂತದ್ದು ಟಾಪ್ ವೇರಿಯಂಟ್ ನಲ್ಲಿ ನಿಮಗೆ ಇದು ಒಂದು ಅಡ್ವಾಂಟೇಜ್ ಆಗಿರುವಂತದ್ದು. ಹಾಗೆ ಸೀಟ್ ನ ನೋಡ್ತಿರ್ಬೋದು. ಸೀಟ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಇಲ್ಲಿ ಹಿಂದೆಗಡೆ ಕ್ಸೂಮ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ಸೊ ಸೀಟ್ ಕೂಡ ತುಂಬಾನೇ ಕಂಫರ್ಟಬಲ್ ಆಗಿ ಮತ್ತೆ ಬ್ರಾಡ್ ಆಗಿರುವಂತದ್ದು. ರೈಡರ್ಗೂ ಅಷ್ಟೇ, ಪಿಲಿಯನ್ ರೈಡರ್ಗೂ ಅಷ್ಟೇ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ತುಂಬಾ ಲಾಂಗ್ ರೈಡ್ ಹೋದಾಗ ತುಂಬಾ ಒಂದು ಒಳ್ಳೆ ಅಡ್ವಾಂಟೇಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಯಾವುದೇ ರೀತಿ ಡಿಸ್ಕಂಫರ್ಟ್ ಫೀಲ್ ಆಗೋದಿಲ್ಲ. ಹಾಗೆ ಫ್ಯೂಯಲ್ ಕ್ಯಾಪ್ ನ ಓಪನ್ ಮಾಡೋದಕ್ಕೆ ನೀವು ಕೀನ ರೈಟ್ ಸೈಡ್ ಗೆ ತಿರ್ಗಿಸ್ತು ಅಂತ ಹೇಳಿದ್ರೆ ಗಾಡಿ ಮೇಲೆ ಕುತ್ಕೊಂಡೆ ನೀವು ಫ್ಯೂಯಲ್ ಕ್ಯಾಪ್ ನ ಓಪನ್ ಮಾಡ್ಕೊಂಡು ಫ್ಯೂಯಲ್ ನ ಹಾಕ್ಸ್ಬೋದಾಗಿರುತ್ತೆ. ಇದು ಕೂಡ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಸ್ಕೂಟರ್ ನಲ್ಲಿ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು. ಅಗ್ರೆಸಿವ್ ಲುಕ್ ಎನ್ಹಾನ್ಸ್ ಆಗೋದಕ್ಕೆ ನಿಮಗೆ ಕಟ್ಟೆಡ್ ಗ್ರಾಬ್ ರೈಲ್ಸ್ ನ ಕೊಟ್ಟಿರುವಂತದ್ದು. ಹಿಂದೆಗಡೆಯಿಂದ ನಿಮಗೆ ಒಳ್ಳೆ ಲುಕ್ ಬರುವಂತದ್ದು. ಹಾಗೆ ಹಿಂದೆಗಡೆಯಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಹೀರೋ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು. ಬದಲಾಗಿ ನಿಮಗೆ ಅಲ್ಲಿ ಟೈಲ್ ಲ್ಯಾಂಪ್ ಇರ್ತಿತ್ತು, ಆದ್ರೆ ಇಲ್ಲಿ ಟೈಲ್ ಲ್ಯಾಂಪ್ ಇಲ್ಲ. ಟೈಲ್ ಲ್ಯಾಂಪ್ ಬಂದು ನಿಮಗೆ ಎರಡೂ ಸೈಡ್ ನೋಡ್ತಿರ್ಬೋದು ಸ್ಪ್ಲಿಟೆಡ್ ಮುಖಾಂತರ ಕೊಟ್ಟಿರುವಂತದ್ದು. ನೋಡಿ ಈ ಕಡೆ ಒಂದು ಲೈಟ್ ಇರುವಂತದ್ದು ಮತ್ತೆ ಈ ಕಡೆ ಒಂದು ಲೈಟ್ ಇರುವಂತದ್ದು. ಮಿಡಲ್ ಅಲ್ಲಿ ಕೊಡ್ತೀರಾ, ಸೈಡ್ ಅಲ್ಲಿ ಡಿಫ್ರೆಂಟ್ ಆಗಿ ಕೊಟ್ಟಿರುವಂತದ್ದು. ಅದು ಕೂಡ ನಿಮಗೆ LED ಲೈಟ್ಸ್ ಜೊತೆಗೆ ಬಂದಿರುವಂತದ್ದು. ನೆಕ್ಸ್ಟ್ ನಿಮಗೆ ಸೀಕ್ವೆಲ್ ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು. ಇದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ನೆಕ್ಸ್ಟ್ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಈ ಜಾಗದಲ್ಲಿ ಆಗುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಈ ಸ್ಕೂಟರ್ ನ ಓವರ್ ಆಲ್ ವೆಯ್ಟ್ ನೋಡೋದಾದ್ರೆ 120 kg ಆಗಿರುವಂತದ್ದು. ಸೊ ತುಂಬಾ ಕಮ್ಮಿ ವೆಯ್ಟ್ ಇರೋದ್ರಿಂದ ನಾವು ಜಾಸ್ತಿ ಸ್ಪೀಡ್ ಹೋಗೋದಕ್ಕೆ ಅವಕಾಶ ಆಗಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಈ ಒಂದು ಸ್ಕೂಟರ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 164 mm ಅಂತಾನೆ ಹೇಳ್ಬೋದು. ಸೊ ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ನಾವು ಯಾವ್ದಾದ್ರು ಬೈ ಚಾನ್ಸ್ ಆಫ್ ರೋಡ್ ಹೋಯ್ತು ಅಂತ ಹೇಳಿದ್ರು ಕೂಡ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಅಷ್ಟು ಈಸಿಯಾಗಿ ಗ್ರೌಂಡ್ ಗೆ ತಾಕೋದಿಲ್ಲ ಈ ಒಂದು ಸ್ಕೂಟರ್. ಸೊ ನೆಕ್ಸ್ಟ್ ಒಂದು ಸ್ಕೂಟರ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 777 mm ಆಗಿರುವಂತದ್ದು. ಸೊ ನನ್ನ ಹೈಟ್ ಬಂದು 6.1 ಅಡಿ ಆಗಿರುವಂತದ್ದು. ಈ ಸ್ಕೂಟರ್ ಮೇಲೆ ಕುತ್ಕೊಂಡಾಗ ಸೀಟ್ ಮೇಲೆ ಯಾವುದೇ ರೀತಿ ಹೈಟಿನ ತೊಂದರೆ ಆಗಲಿಲ್ಲ. ಆರಾಮಾಗಿ ಕುತ್ಕೊಂಡು ಎರಡು ಕಾಲುಗಳು ಈಸಿಯಾಗಿ ನೆಲಕ್ಕೆ ತಾಕ್ತಿತ್ತು. ಸೊ ತುಂಬಾನೇ ಈಸಿ ಕಂಫರ್ಟಬಲ್ ಆಗಿತ್ತು ಅಂತಾನೆ ಹೇಳ್ಬೋದು ಸೀಟ್ ನ ಹೈಟು. ಹಾಗೆ ಒಂದು ಸ್ಕೂಟರ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ.
ಈ ಸ್ಕೂಟರ್ನ ಕಂಪ್ನಿ ವಾರಂಟಿನ ನೋಡೋದಾದ್ರೆ 5 ವರ್ಷ ಅಥವಾ 50,000 ಕಿಲೋಮೀಟರ್ ಆಗಿರುವಂತದ್ದು. ಹಾಗೆ ಸರ್ವಿಸ್ ಶೆಡ್ಯೂಲ್ ನೋಡೋದಾದ್ರೆ ಫಸ್ಟ್ ಸರ್ವಿಸು 750 ಕಿಲೋಮೀಟರ್ ಅಥವಾ 60 ದಿವಸ ಆಗಿರುತ್ತೆ. ಸೆಕೆಂಡ್ ಸರ್ವಿಸು 3500 ಕಿಲೋಮೀಟರ್ ಅಥವಾ 160 ದಿವಸ. ಥರ್ಡ್ ಸರ್ವಿಸು 6500 ಕಿಲೋಮೀಟರ್ ಅಥವಾ 260 ದಿವಸ. ನಾಲ್ಕನೇ ಸರ್ವಿಸು 9500 ಕಿಲೋಮೀಟರ್ ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ನ ಆವರೇಜ್ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ನ ನೋಡೋದಾದ್ರೆ 2500 ರೂಪಾಯಿಂದ 4000 ರೂಪಾಯಿ ಆಗಿರುವಂತದ್ದು. ಸೊ ಅಂದ್ರೆ ನಿಮಗೆ 125 ಸಿಸಿ ವೆಹಿಕಲ್ ಗೆ ಇಷ್ಟು ಕಮ್ಮಿ ಕಾಸ್ಟ್ ಅಂತ ಹೇಳಿದ್ರೆ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ರೈವಲ್ರಿ ಸ್ಕೂಟರ್ಸ್ ನ ನೋಡೋದಾದ್ರೆ ಆಕ್ಸೆಸ್ 125, ಆಕ್ಟಿವಾ 125, ಎಂಟಾರ್ಕ್ 125 ಇನ್ನ ಮುಂತಾದ ಸ್ಕೂಟರ್ ಗಳಾಗಿರುತ್ತೆ. ನೆಕ್ಸ್ಟ್ ಒಂದು ಸ್ಕೂಟರ್ ನ ಆನ್ ರೋಡ್ ಪ್ರೈಸ್ ನ ನೋಡೋದಾದ್ರೆ VX ವೇರಿಯಂಟ್ ಹೇಳ್ತೀನಿ, ಬೇಸ್ ವೇರಿಯಂಟ್ ಫಸ್ಟ್. ಸೊ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 83,759 ರೂಪಾಯಿ ಆಗಿರುವಂತದ್ದು. ಇನ್ಶೂರೆನ್ಸ್ ಬಂದು 7,430 ರೂಪಾಯಿ ಆಗಿರುವಂತದ್ದು. ಟ್ಯಾಕ್ಸ್ 12,730 ರೂಪಾಯಿ. ಅದರ್ಸ್ 1,947. ಸೊ ಓವರ್ ಆಲ್ ಆನ್ ರೋಡ್ ಪ್ರೈಸ್ ನಿಮಗೆ 1,05,621 ರೂಪಾಯಿ ಆಗಿರುವಂತದ್ದು. ಹಾಗೆ ಟಾಪ್ ವೇರಿಯಂಟ್ ಅಂದ್ರೆ ZX ವೇರಿಯಂಟ್ ನ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ನಿಮಗೆ 91,738 ರೂಪಾಯಿ ಆಗಿರುವಂತದ್ದು. ಇನ್ಶೂರೆನ್ಸ್ 7,555 ರೂಪಾಯಿ ಆಗಿರುವಂತದ್ದು. ಟ್ಯಾಕ್ಸ್ 13,790 ರೂಪಾಯಿ ಆಗಿರುವಂತದ್ದು. ಅದರ್ಸ್ ಅಂತ ಹೇಳಿ 1,947 ರೂಪಾಯಿ ಚಾರ್ಜ್ ಮಾಡ್ತಿರುವಂತದ್ದು. ಸೊ ಒಟ್ಟು ನಿಮಗೆ 1,15,30 ರೂಪಾಯಿ ಅಂತಾನೆ ಹೇಳ್ಬೋದು ಈ ಒಂದು ಸ್ಕೂಟರ್ ನ ಆನ್ ರೋಡ್ ಪ್ರೈಸ್ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ. ಇದು ಟಾಪ್ ವೇರಿಯಂಟ್ ನ ಪ್ರೈಸ್ ಆಗಿರುವಂತದ್ದು. ಸೊ ಇದಿಷ್ಟು ಇನ್ಫಾರ್ಮೇಶನ್ಸ್ ಈ ಒಂದು ಸ್ಕೂಟರ್ ನ ಬಗ್ಗೆ ಆಗಿರುತ್ತೆ. ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮಗೆ ಸೇಲ್ಸ್ ಮತ್ತೆ ಡಿಸ್ಕೌಂಟ್ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡ್ತಾರೆ. ಸೊ ಇದಲ್ದಿರ ಬೇರೆ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂತಹ ಸಮಯ ಬಂದಿದೆ. ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.